ಅದು ಕೃಷ್ಣನ ಅವತಾರ ಅಂದ್ರೇನೆ ಹಾಗೆ. ಅವನದ್ದು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನೇನು ಕಥೆ ಅವನದ್ದು ಅಂತ ಒಂದೋ ಎರಡೋ ಮಾಡಿದ ಲೀಲೆಗಳು ಪರಮಾತ್ಮನದ್ದು. ಎಲ್ಲಾ ಲೀಲೆಗಳಲ್ಲೂ ಕೂಡ ಒಂದೊಂದು ಅನುಸಂಧಾನ ಕೊಟ್ಟಿದ್ದಾನೆ ದೇವರು. ಮತ್ತೊಮ್ಮೆ ಆಗುವಾಗ ಈ ಯಶೋದೆಗೇನೆ ಇನ್ನೂ ಸ್ವಲ್ಪ ದೊಡ್ಡವನಾಗಿದ್ದ. ಒಂದ್ ಲೋಟ ಹಾಲು ಬೇಕು ಅಂತ ಕೇಳಿದ್ನಂತೆ ಕೃಷ್ಣ. ಹಾಲು ಬೇಕು ಅಂತ ಕೃಷ್ಣ ಹತ್ರಕ್ಕೆ ಹೋದ. ತಂದೆ ಒಂದ್ ಲೋಟ ಇತ್ತು ಭಗವಂತನದ್ದು. ಆ ಲೋಟ ಹಿಡ್ಕೊಂಡು ಹೋದ ಕೃಷ್ಣ. ಅಮ್ಮ ಹಾಲು ಕೊಡು ಅಂದ. ಕೊಟ್ಲು ಹಾಲನ್ನ. ಕುಡ್ದ ಕೃಷ್ಣ. ಒಂದ್ 5 ನಿಮಿಷ ಆಟ ಆಡ್ಲಿಕ್ಕೆ ಹೋದ. ಮತ್ತೆ ಬಂದು ಮತ್ತೆ ಹೇಳಿದ ಕೃಷ್ಣ, ಅಮ್ಮ ಇನ್ನೊಂದು ಲೋಟ ಹಾಲು ಬೇಕು ಅಂದ. ಕೊಟ್ಲು. ಆಮೇಲೆ ಮತ್ತೆ ಹೋದ. ಮತ್ತೆ ಬಂದ, ಇನ್ನೊಂದು ಲೋಟ ಹಾಲು ಅಂದ. ಇವನಿಗೆ ಯಾಕೋ ಇವತ್ತು ಹಾಲಿನ ಹುಚ್ಚು ಹಿಡಿದಿದೆ ಇವನಿಗೆ, ಇದನ್ನು ಬಿಡಿಸ್ಬೇಕು, ಗೊತ್ತಾಗಲ್ಲ ಸಣ್ಣ ಕೂಸು. ಅದಕ್ಕೆ ಜೋರು ಮಾಡಿದ್ದಂತೆ ಕೃಷ್ಣನಿಗೆ, ಕೃಷ್ಣ ಕೊಡಿ ಲೋಟ ಅಂತ ಕಸ್ಕೊಂಡು, ಇನ್ನು ಕತ್ಲಾಗೋ ತನಕಲ್ಲೂ ಕೂಡ ಹಾಲು ಕೇಳಬಾರ್ದು, ಹೋಗ್ ನೀನು ಅಂತ ಬೈದು ಕಳಿಸಿದ್ದಂತೆ. ಕೃಷ್ಣ ಆಯ್ತು ಅಂತ ಹೋದ. ಪರಮಾತ್ಮ ಹೋದ ಕೂಡ್ಲೇನೆ ಭಗವಂತ ಎಂಥ ಲೀಲೆ, ಅವಳಿಗೆ ಗೊತ್ತಿಲ್ಲ. ಇವಳೇನ್ ಮಾಡಿದ್ಲು, ಕೃಷ್ಣನ ಲೋಟ ಸಿಕ್ಕರೆ ಅಲ್ವಾ ಅದನ್ನ ಬಚ್ಚಿಟ್ಬಿಡೋಣ ಅಂತ ಒಳಗೆ ಬಚ್ಚಿಟ್ಲು. ಆಮೇಲೆ ಈ ಕೃಷ್ಣ, ಅವಳಿಗೆ ಗೊತ್ತಿಲ್ಲದ ಸಂಗತಿ ಏನು ಅಂದ್ರೆ, ಭಗವಂತ ತನ್ನ ಬಲಗಣ್ಣು ಮುಚ್ಚಿ ಎಡಗಣ್ಣು ತೆಗೆದ್ರೆ ರಾತ್ರಿ, ಅವನ ಎಡಗಣ್ಣು ಮುಚ್ಚಿ ಬಲಗಣ್ಣು ತೆಗೆದ್ರೆ ಹಗಲು. ಒಂದು ಸರ್ತಿ ಬಲಗಣ್ಣನ್ನ ಮುಚ್ಚಿ ಎಡಗಣ್ಣು ತೆಗೆದ್ನಂತೆ ಭಗವಂತ. ತೆಗೆದು ಕೂಡಲೇ ಎಲ್ಲಾ ಕಡೆ ಕತ್ತಲು ಆವರಿಸಿಕೊಳ್ತು. ಕತ್ಲಾಯ್ತು. ಓಡಿ ಬಂದ ಕೃಷ್ಣ, ಅಮ್ಮ ಹಾಲು ಅಂದ. ಇನ್ನೂ ಕತ್ಲು ಅಂತಾಳೆ, ಕತ್ಲಾಗಿ ಹೋಗಿದೆ. ಎಲ್ಲಿ ಕೃಷ್ಣ ಗಲಾಟೆ ಮಾಡ್ತಾನೋ ಅಂತ ಓಡಿ ಬಂದಂತೆ. ಓಡಿ ಬಂದು ಒಂದ್ ಲೋಟ ತುಂಬ ಹಾಲು ತಂದು ಕೃಷ್ಣನ ಎದುರಲ್ಲಿ ಇಟ್ಟು, ಕೃಷ್ಣ ತಗೊಂಡ್ಬಿಡು ಮಾರಾಯ, ನನಗೆ ಕಾಟ ಕೊಡಬೇಡ ಅಂದು. ಆಯ್ತು ಅಂತ ಕೃಷ್ಣ ಹೇಳಿದ, ಅಮ್ಮ ಈ ಹಾಲು ನನಗೆ ಬೇಡ ಅನ್ನಂತೆ. ಯಾಕೆ ಹಠ ಮಾಡ್ತೀಯೋ ಕೃಷ್ಣ, ಈಗ ತಾನೇ ಕೇಳಿದೆ, ಕೊಟ್ಟಿದ್ದೀನಿ, ಕುಡಿದು ಬಿಡು ಅಂದ್ರೆ. ಅಮ್ಮ ನಾನು ಹೇಳ್ತಿರೋದು ಹಾಲು ಬೇಡ ಅಂದ್ರೆ ಹಾಲೇ ಬೇಡ ಅಂತ ಅರ್ಥ ಅಲ್ಲ, ಈ ಲೋಟದಲ್ಲಿ ಹಾಲು ಬೇಡ ಅಂದ ಕೃಷ್ಣ. ಯಾಕೆ ಅಂದ್ರೆ ಅವನ್ ಕೃಷ್ಣನ್ ಲೋಟ ಬಚ್ಚಿಟ್ಟಿದ್ಲಲ್ಲ, ಬೈ ಮಿಸ್ಟೇಕ್ ಬೇಗ ಸಿಗಲಿಲ್ಲ, ಕೃಷ್ಣ ಎಲ್ಲಿ ಹಠ ಮಾಡ್ತಾನೋ ಅಂತ ಬರುವಾಗ ಏನ್ ಮಾಡಿದ್ದು, ಬಲರಾಮನ್ ಲೋಟದಲ್ಲಿ ಹಾಲು ತಂದ್ಬಿಟ್ಟಿದ್ಲಂತೆ. ಕೃಷ್ಣ ಹೇಳಿದ, ಬಲರಾಮನ್ ಲೋಟದಲ್ಲಿ ನಾನು ಹಾಲು ಕುಡಿಯಲ್ಲ, ನನಗೆ ಬೇಡ ಅಂದ ಕೃಷ್ಣ. ಎಂಥ ಭಗವಂತ ಅಂದ್ರೆ ಪರಮಾತ್ಮ, ಎಷ್ಟು ಅದ್ಭುತವಾದಂಥ ಸಂದೇಶವನ್ನು ಕೊಡ್ತಾನೆ ನಮಗೆ ಅಂದ್ರೆ ಪರಮಾತ್ಮ, ಈ ಲೋಟದಲ್ಲಿ ಬೇಡ, ನನ್ನ ಲೋಟದಲ್ಲೇ ನನಗೆ ಬೇಕು ಅಂತ. ಇದರ ಮೂಲಕ ನಮಗೆ ಹೇಳ್ತಾ ಇದ್ದಾನೆ ಪರಮಾತ್ಮ. ಏನು, ಮಡಿ ಅನ್ನೋದನ್ನ ಬೈಲಿಕ್ಕೆ ಹೋಗಬೇಡಿ. ಯಾಕೆ ಅಂದ್ರೆ ಲೋಟ ಅನ್ನುವಂಥದ್ದು ನೀವು ಕುಡಿಯುವಂತಹದ್ದು. ಯಾರ್ಯಾರೋ ಕುಡಿದಿರುವಂತ ಎಂಜಲು ಗಿಂಜಲು ಇರುವಂತ ಲೋಟದಲ್ಲಿ ಕುಡಿದು ರೋಗ ತಂದು ಕೊಡಬೇಡಿ. ನಮಗೆಲ್ಲ ಒಂದು ಸರ್ತಿ ಇನ್ನೊಬ್ಬರು ಮುಟ್ಟಿದ ವಸ್ತುವನ್ನ ಮುಟ್ಲಿಕ್ಕೆ ಹೆದರಿಕೆ ಆದದ್ದು ಏನು, ಯಾವಾಗ ಅಂದ್ರೆ ಕರೋನಾ ಬಂದಾಗ. ಹಾಗಾಗಿ ಯಾವಾಗ ಕರೋನಾ ಅಂಟ್ಕೊಳ್ಳುತ್ತೋ ಗೊತ್ತಿಲ್ಲ, ನಿಮ್ಮ ಲೋಟಗಳನ್ನ, ನಿಮ್ಮದ್ದೇ ಪದಾರ್ಥಗಳನ್ನ ಶುದ್ಧವಾಗಿಟ್ಟುಕೊಳ್ಳಿ, ಮಡಿಯಾಗಿ ಇರ್ರಿ ಎಲ್ಲರೂ ಕೂಡ ಅಂತ ಭಗವಂತ. ಮಡಿ ಅನ್ನುವಂತಹದ್ದು ಅದೇನೋ ಒಂದು ವಾಕರಿಕೆ ಬರುವಂತಹದ್ದಲ್ಲ, ಅದನ್ನ ಆಚರಣೆ ಮಾಡಬೇಕು ಅನ್ನೋದನ್ನ ಶುದ್ಧವಾಗಿರೋದೇ ಮಡಿ, ಮತ್ತಿನ್ನೇನು ಅಲ್ಲ. ಮಡಿ ಅಂದ್ರೆ ಏನೋ ಒದ್ದೆ ಉಟ್ಕೊಂಡು ಮಾಡಿ ಎಲ್ಲ ಮಾಡಿ ಕಷ್ಟಪಡೋದು ಅಲ್ಲ, ಶುದ್ಧವಾಗಿರುವಂತಹದ್ದು ಇದೆಯಲ್ವ, ಇದನ್ನೇ ಮಡಿ ಭೂಷಾಯಾಮ್ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ಮಡಿ ಅಂತ ಹೇಳ್ತಾರೆ. ಆ ರೀತಿ ಬದುಕಿ ಎನ್ನುವಂತ ಸಂದೇಶವನ್ನ ಕೊಡ್ತಾನೆ ಭಗವಂತ. ಆಮೇಲೆ ಅವನ ಲೋಟದಲ್ಲಿ ಹಾಲು ತಂದು ಕೃಷ್ಣನ ಎದುರಿಗಿಟ್ಟು ಕೃಷ್ಣಾರ್ಪಣ ಅಂದಾಗ ಭಗವಂತ ಸ್ವೀಕಾರ ಮಾಡಿದಂತೆ. ದೇವರು ಎಷ್ಟು ವಿಚಿತ್ರ ಅಂದ್ರೆ, ಬಲರಾಮ ಅಂದ್ರೆ ಬೇರೆ ಯಾರು ಅಲ್ಲ, ಮತ್ತೆ ಅವ್ರ ಅಣ್ಣನೇ. ಅವ್ರ ಅಣ್ಣ ಬಲರಾಮನ್ ಲೋಟದಲ್ಲಿ ಹಾಲು ಕೊಟ್ರೇನೆ ಕೃಷ್ಣ ಕುಡಿಯಲ್ಲ ಅಂತ ಹೇಳಿದ. ನಾವು ಹೇಗಿದ್ದೇವೆ ಅಂದ್ರೆ, ನಮಗೆ ಬಲರಾಮ್ ಇಲ್ಲ ಗಿಲ್ರಾಮ್ ಇಲ್ಲ, ಸಿದ್ರಾಮನ್ ಲೋಟ ಕೊಟ್ಟರು ಕೊಡ್ಬಿಡ್ತೀವಿ ನಾವು. ಹಾಗಿರ್ಬೇಡಿ ಅಂತ ಹೇಳ್ತಾನೆ ಭಗವಂತ. ಇದೆಲ್ಲ ಸಂದೇಶಗಳು. ಜೊತೆಗೆ ಯಶೋಧೆನೂ ಕೂಡ ಕೃಷ್ಣನ ಲೀಲೆಗಳು, ಬಾಲಲೀಲೆಗಳು ಅಂದ್ರೆ ಸಂದೇಶ ನಮಗೆ ಅಂತ ಅರ್ಥ. ಕೃಷ್ಣ ಇನ್ನೊಮ್ಮೆ ಏನಾಯ್ತಂತೆ, ಬೆಳಿಗ್ಗೆನೆ ಎದ್ದು ಬಂದ್ರಂತೆ. ಕೃಷ್ಣ ಬಲರಾಮ ಇಬ್ರು ಬಂದು, ಅಮ್ಮ ಹಾಲು ಬೇಕು ಅಂತ ಕೇಳಿದ್ರಂತೆ. ಇನ್ನು ಕೃಷ್ಣಂದು ಸ್ನಾನ ಆಗಿರ್ಲಿಲ್ಲ, ಬಲರಾಮಂದು ಆಗಿರ್ಲಿಲ್ಲ. ಆಗ ಯಶೋದೆ ಹೇಳಿದ್ಲು, ಒಂದೇ ಲೋಟ ಹಾಲಿದೆ ಅಂದ್ಲು. ಯಾರಿಗೆ ಕೊಡಬೇಕು? ನನಗೆ ಅಂದ್ರೆ ಇಬ್ರು. ಕೃಷ್ಣನಿಗೆ ಇಬ್ರಿಗೂ ಬೇಕು ಅಂದ್ರೆ ಕೊಡ್ಲಿಕ್ಕಾಗಲ್ಲ. ಒಂದ್ ಕೆಲಸ ಮಾಡಿ, ಏನು ಅಂದ್ರೆ, ಇಬ್ರು ಓಡಿ ಹೋಗಿ ಯಮುನಾ ನದಿಯಲ್ಲಿ 3 ಸರ್ತಿ ಮುಳುಗ್ ಹಾಕಿ ಬನ್ನಿ, ಯಾರು ಫಸ್ಟ್ ಬರ್ತೀರೋ ಅವ್ರಿಗೆ ಹಾಲು ಕೊಡ್ತೀನಿ. ಸರಿ ಆಯ್ತು ಅಂತ ಬಲರಾಮನಿಗೆ ಖುಷಿ, ನಾನು ಸ್ವಲ್ಪ ದೊಡ್ಡವನು, ನಾನೇ ಫಸ್ಟ್ ಬರ್ತೀನಿ ಅಂತ ಓಡಿದ್ರು ಇಬ್ರು ಹೋದ ಕೂಡ್ಲೇನೆ ಯಮುನಾ ನದಿ ತನಕ ಹೋದಾಗ ಈ ಕೃಷ್ಣ ಮಣ್ಣಲ್ಲಿ ಕೂತ್ಕೊಂಡು ಮಣ್ಣಾಟ ಆಡ್ಲಿಕ್ಕೆ ಶುರು ಮಾಡಿದ. ಬಲರಾಮ ಕೇಳಿದ, ಕೃಷ್ಣ ನಿಂಗೆ ಹಾಲು ಸಿಗಲ್ಲ, ನಾನೇ ಸ್ನಾನ ಮಾಡಿ ಬಂದ್ಬಿಡ್ತೀನಿ ನೋಡು ಅಂತಂದ. ಆಯ್ತಣ್ಣ ನೀನೇ ಕುಡಿಯುವಂತೆ ಹೋಗು ಅಂದ ಕೃಷ್ಣ. ಇವನಿಗೆ ಖುಷಿ, ಮೇಲಿಂದ ಹಾರಿದ ಒಂದ್ ಸರ್ತಿ, ಹಾರಿ ಮುಳುಗ್ತೇನೆ ಅಂತ ಮುಳುಗಿದವನು. ಭಗವಂತನಿಗೆ ನಾನು ಹಾಲು ಕೊಡಲ್ಲ,
ನಾನು ಕುಡಿತೇನೆ ಅಂತ ಅನ್ಕೊಂಡ್ರೆ ದೇವರು ಬಿಡ್ತಾನ ನಮಗೆ? ಅವನಿಗೆ ಎಂಥ ಸ್ಥಿತಿ ಬಂತು ಅಂದ್ರೆ, ಮುಳುಗಿದ ಬಲರಾಮ ಮೇಲೆ ಹೇಳ್ತಾನೆ, ಯಮುನಾ ನದಿನೇ ಕಾಣ್ತಾ ಇಲ್ಲ, ದೊಡ್ಡ ಸಮುದ್ರ ಕಾಣ್ತಾ ಇದೆ ಅಂತೆ. ಆ ಸಮುದ್ರ ನೋಡಿ ಗಾಬರಿ ಆಯ್ತು ಅವನಿಗೊಂದ್ಸರ್ತಿ, ಏನೋ ಇದು ಅಂತ. ಆಮೇಲೆ ಅಲ್ಲೇ ದ್ವೀಪ ಇತ್ತೊಂದು, ಆ ದ್ವೀಪದಿಂದಾಗಿ ಅನೇಕ ಜನ ಡಂಗೂರವನ್ನು ಬಡಿತಾ ಬರ್ತಿದ್ರಂತೆ, ಮಹಾರಾಜನಿಗೆ ಜಯವಾಗಲಿ ಅಂತ ಹೇಳ್ತಿದ್ರು. ರಾಜನೇ ಕಾಣ್ತಾ ಇಲ್ಲ ಅಲ್ಲಿ. ಆಗ ಅಲ್ಲಿ ಕೇಳಿದ್ನಂತೆ ಬಲರಾಮ, ನಿಮ್ ರಾಜ ಎಲ್ಲಿದ್ದಾನೆ ಅಂತ. ನೀವೇ ನಮ್ ರಾಜ ಅಂದ್ರಂತವ್ರು. ಬಲರಾಮ ಹೇಳಿದ, ಅಲ್ಲೋ ನಾನ್ ಹಿಂಗೋ ನಿಮ್ ರಾಜ, ನಾನು ಕೃಷ್ಣನ ಅಣ್ಣ ಅಂತ ಇವನು. ಅದಕ್ಕೆ ಇಲ್ಲ ಇಲ್ಲ ನೀವೇ ನಮ್ ರಾಜ. ಯಾಕೆ ಅಂದ್ರೆ ನಮ್ಮ ದ್ವೀಪದಲ್ಲಿ ಒಂದು ಸಂಪ್ರದಾಯ ಇದೆ ಅಂದ್ರು. ಏನು ಅಂದ್ರೆ, ನಮ್ಮ ದ್ವೀಪದ ರಾಜ ಸತ್ ಹೋಗಿದ್ದಾನೆ, ಅವನು ಸತ್ತ ಮೇಲೆ ಯಾರು ರಾಜ ಆಗಬೇಕು ಅಂದ್ರೆ, ನಮ್ಮ ದ್ವೀಪಕ್ಕೆ ಯಾರು ಹೊಸದಾಗಿ ಬರ್ತಾರಲ್ಲ ಅವರೇ ರಾಜ ಆಗಬೇಕು ಅಂದ್ರೆ. ಈ ಬಲರಾಮ ಅನ್ಕೊಂಡ, ಮನಿಗೆ ಹೋದ್ರೆ ಒಂದ್ ಲೋಟ ಹಾಲು ಕುಡಿತಿದ್ದೆ, ರಾಜ ಪದವಿಯಲ್ಲಿ ಕೂತ್ಕೊಂಡ್ರೆ ಕೊಡಗಟ್ಲೆ ಕುಡಿಬೋದು, ಹೋಗ್ಬಿಡೋಣ ಅಂತ ಅನ್ಕೊಂಡು ಹೊರಟನಂತೆ. ಹೋಗಿ ಸಿಂಹಾಸನದಲ್ಲಿ ಕೂತು ಕೂಡ್ಲೆ ಇದ್ದಕ್ಕಿದ್ದಾಗೆ ಒಬ್ಬ ಹೆಣ್ಣು ಮಗಳು ರೀ 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 ಅಂತ ಬಂದಂತೆ. ಯಾರು ಅಂತ ನೋಡಿದ, ಅಲ್ಲಿದ್ದವರೆಲ್ಲ ಬಂದು ಹೇಳಿದ್ರಂತೆ, ಸ್ವಾಮಿ ನಮ್ಮ ದ್ವೀಪದಲ್ಲಿ ಇನ್ನೊಂದು ಸಂಪ್ರದಾಯ ಇದೆ ಅಂದ್ರು. ಏನು ಅಂದ್ರೆ, ಒಂದು ರಾಜ ಹೋದ್ಮೇಲೆ ರಾಜನ ಪದವಿಗೆ ಬರೋದು ಹೊಸಬ್ರು ಬರ್ಬೇಕು, ಅಷ್ಟೇ ಅಲ್ಲ, ಇನ್ನೊಂದೇನು ಅಂತಂದ್ರೆ ಹಳೇ ರಾಜನ ಹೆಂಡತಿನೇ ಹೊಸ ರಾಜನಿಗೂ ಹೆಂಡತಿ ಆಗ್ತಾಳೆ ಅಂತಂದ್ರೆ. ಇವು ಏನೇನ್ ಸಂಪ್ರದಾಯ ಇಟ್ಕೊಂಡಿರಲ್ಲಪ್ಪ ಅಂತ ಅನ್ಕೊಂಡ ಒಂದ್ಸರ್ತಿ. ಸರಿ ಆಯ್ತು ಅಂತ ಊಟಕ್ಕೆ ಅಂತ ಹೋದ್ರೆ 10 ಜನ ಮಕ್ಕಳು ಅಪ್ಪ ಅಪ್ಪ ಅಂತ ಬಂದ್ವು. ಅವು ಬಲರಾಮ್ ಹೇಳ್ತಾನೆ, ನಾನೇ ಸಣ್ಣ ಕೂಸು, ನನಗಪ್ಪ ಅಂತಿರಲ್ಲೋ ನೀವು ಅಂತಂದ್ರೆ, ಇಲ್ಲ ಏನ್ ಮಾಡ್ಲಿಕ್ಕಾಗಲ್ಲ, ಹಳೇ ರಾಜನ ಮಕ್ಕಳೇ ನಿಮಗೂ ಮಕ್ಕಳು ಅಂತಂದ್ರು. ಏನೇನ್ ಸಂಪ್ರದಾಯ ಇಟ್ಕೊಂಡಿರೋ ನೀವು ಅಂತ. ಆ ಹೆಂಡತಿ ಏನಾದ್ಲಂತೆ, ಇದ್ದಕ್ಕಿದ್ದಾಗಿ ಸಣ್ಣ ವಯಸ್ಸಿನ ಹುಡುಗ ಗಂಡನಾಗಿ ಬಂದಲ್ಲ ಅಂತ ಸಂತೋಷ ಅತಿಯಾಗಿ ಎದೆ ಒಡೆದು ಸತ್ತು ಹೋದ್ಲಂತೆ. ಅವಳ ದೇಹಕ್ಕೆ ಸಂಸ್ಕಾರ ಆಗಬೇಕು. ಇವನು ಬಲರಾಮ್ ಬಂದು ಕೂತಾಗ ಒಂದು ತಮಟೆ ತಂದು ಬಾರಿಸ್ತಾ ಇದ್ರಂತೆ. ಅದು ಎಲ್ಲಿ ಅಂದ್ರೆ ಬಲರಾಮನ ಎದುರಿಗೆ ಬಾರಿಸ್ತಿದ್ರಂತೆ. ಈ ಬಲರಾಮ ಕೇಳಿದ ಅವರಿಗೆಲ್ಲ ಬಾರಿಸೋರಿಗೆ, ಅಲ್ಲೋ ನಮ್ಮೂರಲ್ಲೆಲ್ಲ ತಮಟೆ ಬಾರಿಸೋದಂದ್ರೆ ಯಾರು ಸತ್ತಿರ್ತಾರೆ ಅವ್ರ ಹೆಣದ ಮುಂದೆ ಬಾರಿಸ್ತಾರೆ, ನೀವ್ಯಾಕೆ ನನ್ನ ಮುಂದೆ ಬಾರಿಸ್ತೀರಲ್ಲ ಅಂತ ಕೇಳಿದ್ನಂತೆ. ನನ್ನ ಮುಂದೆ ಯಾಕೆ ಬಾರಿಸ್ತೀರಿ ಅಂದ್ರೆ, ಅದಕ್ಕೆ ಅವ್ರು ಹೇಳಿದ್ರಂತೆ, ಇಲ್ಲ ನಮ್ಮ ದ್ವೀಪದಲ್ಲಿ ಇನ್ನೊಂದು ಸಂಪ್ರದಾಯ ಇದೆ ಅಂದ್ರು. ಇವನಿಗೆ ಸಂಪ್ರದಾಯ ಅಂದ್ರೆ ಹೆದರಿಕೆ ಆಗ್ಲಿಕ್ಕೆ ಶುರುವಾಯ್ತು. ಏನು ಅಂತ ಕೇಳಿದ. ಏನಿಲ್ಲ, ನಮ್ಮಲ್ಲಿ ಹೆಂಡತಿ ಸತ್ರೆ ಹೆಂಡತಿ ಜೊತೆ ಗಂಡ ಸಹಗಮನ ಮಾಡಬೇಕು ಅಂತ ಪದ್ಧತಿ ಅಂದ್ಬಿಟ್ರು. ಎಲ್ಲಿಗೆ ಬಂತಲ್ಲ ನನ್ನ ಸ್ಥಿತಿ ಅಂತ ಅನ್ಕೊಂಡ. ಆಗ ಅವನು ಅನ್ಕೊಂಡ, ಎಲ್ಲ ಕೃಷ್ಣ, ನಿನಗೊಂದು ಲೋಟ ಹಾಲು ಕೊಡಲ್ಲ, ನಾ ಕುಡಿತೀನಿ ಅಂತ ಅನ್ಕೊಂಡದ್ದಕ್ಕೆ ಎಂಥ ದೊಡ್ಡ ತಪ್ಪು ಮಾಡಿದ್ನಲ್ಲೋ ನಾನು ಅಂತ ಅನ್ಸೋ ಹಾಗೆ ಮಾಡಿಬಿಟ್ಟೆಲ್ಲೋ. ಅನ್ನವ ನಿನಗರ್ಪಿಸದ ಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ದೇವರಿಗೆ ಸಮರ್ಪಣೆ ಮಾಡದೇನೆ ಏನಾದ್ರೂ ಬಾಯಿಗೆ ಹಾಕೊಂಡ್ರೆ ಅದೆಲ್ಲ ತಪ್ಪು, ಅನ್ಯಾಯ ಮಾಡಿದಂತೆ. ದೇವರು ಕೊಟ್ಟದ್ದನ್ನು ದೇವರಿಗೆ ಸಮರ್ಪಣೆ ಮಾಡದೆ ತಗೊಳ್ಳಿಕ್ಕಾಗತ್ತ? ಬಲರಾಮ ಹೇಳಿದ, ಒಂದು ಅವಕಾಶ ಕೊಡಿ ನನಗೆ ಎಂದ. ಏನು? ನಾನು ಸಹಗಮನ ಮಾಡ್ತೇನೆ, ಆದ್ರೆ ಒಂದು ಸರ್ತಿ ಸಮುದ್ರದಲ್ಲಿ ಮುಳುಗಿ ಬರ್ಲಿಕ್ಕೆ ಅವಕಾಶ ಕೊಡಿ ನನಗೆ ಎಂದ. ಆಯ್ತು ಅಂದ್ರು. ಆಯ್ತು ಅಂತ ಕೂಡ್ಲೆ ಹೋದ ಸಮುದ್ರದಲ್ಲಿ ಮುಳುಗ್ ಹಾಕ್ಲಿಕ್ಕೆ ಅಂತ ನಿಂತ. 2 ಕೈ ಜೋಡಿಸಿದ, ಕೃಷ್ಣ ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ನನ್ನ ಉದ್ಧಾರ ಮಾಡು, ಇಲ್ಲ ಅಂದ್ರೆ ನನ್ನನ್ನು ಇವತ್ತೇ ಕೊಂದು ಬಿಡ್ತಾರೋ ಇವರೆಲ್ಲರೂ ಸೇರಿಕೊಂಡು. ಕೃಷ್ಣ 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 ಅಂತ ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿ ಮುಳುಗಿ ಮೇಲೆ ಏಳುತ್ತಾನೆ. ಸಮುದ್ರ ಮಾಯೆಯಾಗಿದೆ, ಯಮುನೆ ಬಂದಿದೆ, ಎದರಲ್ಲಿ ಕೃಷ್ಣ ಕಾಣಿಸ್ತಾ ಇದ್ದಾನೆ. ನೋಡಿ ಆನಂದ ಪಟ್ಟ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಕೃಷ್ಣ ಎಂದೆನಲು ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನ ಬಾರದೆ. ಕೃಷ್ಣ ಅಂತ ಕರೆದ್ರೆ ಸಾಕಂತೆ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಬಲರಾಮನಿಗಾದ ಅನುಭವ, ಆ ಅನುಭವದಿಂದ ಕೃಷ್ಣನನ್ನು ನೋಡಿ, ಅಪ್ಪ ಕೃಷ್ಣ ನನ್ನ ಜೀವ ಉಳಿಸಿದೆಯಲ್ಲೋ ನೀನು ಅಂತ ಮೇಲೆ ಬಂದು ಹೇಳಿದ್ನಂತೆ. ಇದನ್ನೆಲ್ಲ ಹೇಳಲಿಕ್ಕೆ ಹೋಗ್ಲಿಲ್ಲ ಕಥೆನ ಕೃಷ್ಣನಿಗೆ. ಹೇಳಿದೇನೆ, ಕೃಷ್ಣ ಆಯ್ತು ನನ್ನ ಸ್ನಾನ, ಹೋಗೋಣ ಮನೆಗೆ ಅಂತ ಹೇಳಿದ್ನಂತೆ. ಈ ಕೃಷ್ಣ ಹೇಳಿದ, ಅಣ್ಣ 2 ಮುಳುಗಾಯ್ತು, 3 ಮುಳುಗ್ ಹಾಕ್ಬೇಕಲ್ಲ, ಇನ್ನೊಂದು ಹಾಕ್ತೀನಿ ನೋಡು ಅನ್ನಂತೆ. ಕೃಷ್ಣ ಸುಮ್ಮನಿದ್ ಬಿಡು, 2 ಮುಳುಗಿಗೇನೆ ಎಲ್ಲೆಲ್ಲೋ ಹೋಗಿ ಬಂದೀನಿ, ಇನ್ನೊಂದು ಮುಳುಗ್ ಹಾಕಿದ್ರೆ ಎಲ್ಲಿ ಮುಳುಗ್ತೀನೋ ಎಲ್ಲಿ ತೇಲ್ತೀನೋ ಗೊತ್ತಿಲ್ಲ, ಮನೆಗೆ ಹೋಗ್ಬಿಡೋಣ ಬಾ ಅಂತಂದ. ಆಯ್ತು ಅಂತ ಹೋದ ಕೃಷ್ಣ. ಯಾರು ಫಸ್ಟ್ ಅಂತ ಕೇಳಿದ್ರು. ನರಬುದ್ಧಿ ಅಂತ ಹೇಳ್ತಾರಲ್ಲ ಮನುಷ್ಯನಿಗೆ, ಆ ಬಲರಾಮನಿಗೆ ಅಲ್ಲಿ ತನಕ ಮತ್ತೆ ಕೃಷ್ಣ ದೇವರು ಅಂತ ಅನಿಸಿತ್ತು. ಮನೆಗೆ ಹೋಗೋದ್ರೊಳಗೆ ಮತ್ತೆ ಕೃಷ್ಣ ನನ್ನ ತಮ್ಮ ಅನಿಸ್ಬಿಡ್ತಂತೆ.
ನಾನೇ ಫಸ್ಟ್ ಬಂದೆ ಅಂತ ಅನಿಸ್ತು. ಅನ್ನಿಸಿ ಮನೆ ಒಳಗೆ ಹೋದ ಕೂಡ್ಲೇನೆ ಯಶೋದೆ ಕೇಳಿದ್ಲು, ಯಾರು ಫಸ್ಟ್ ಅಂತ. ಅವನು ಹೇಳಿದ, ನಾನೇ ಅಂತ ಹೇಳಿದ್ನಂತೆ. ಆಯ್ತು, ಬಲರಾಮನಿಗೆ ಹಾಲು ಅಂತ ತಂದಿಟ್ಲು. ಇನ್ನೇನು ಹಾಲು ತಗೊಂಡ ತುಟಿಗೆ ಹಚ್ಚಬೇಕಷ್ಟೆ. ತುಟಿಗೆ ಹಚ್ಚೋಕ್ಕಿಂತ ಮೊದಲು ಕೃಷ್ಣ ನಿಧಾನವಾಗಿ ಬಲರಾಮನಿಗೆ ಹೇಳಿದ್ನಂತೆ, ಅಣ್ಣ ಅಮ್ಮನಿಗೆ ಹೇಳಲ್ಲ ಅಂತ ಕೇಳಿದ್ನಂತೆ. ಏನು ಅಂತ. ಅದೇ ಹೊಸ ಹೆಂಡತಿ ಮಕ್ಕಳು ಎಲ್ಲ ಸಿಕ್ಕಿದ್ರಲ್ಲ, ಚೆನ್ನಾಗಿತ್ತಲ್ಲ, ಹೇಳಲೇನು ಅಂತ. ಎಲ್ಲ ಕೃಷ್ಣ ಕಪಟ ನಾಟಕ ಸೂತ್ರಧಾರಿ, ಎಲ್ಲ ಮಾಡಿದ್ದು ನೀನೇನು, ನನಗೆ ಗೊತ್ತೇ ಇಲ್ಲಲ್ಲೋ, ಎಂಥವನಿದ್ದೀಯೋ, ನನಗೆ ಬೇಡಪ್ಪ ಹಾಲು, ಕೃಷ್ಣ ನೀನೇ ಸ್ವೀಕಾರ ಮಾಡು ಅಂತ ಕೃಷ್ಣನ ಎದರಲ್ಲಿ ಇಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ನಂತೆ. ಭಗವಂತ ಹೇಳಿದ, ಇಷ್ಟು ಅರ್ಪಣೆ ಮಾಡಿದೆಯಲ್ಲ ಸಾಕು, ನನಗೆ ಇನ್ನೇನು ಬೇಡ, ನಿನ್ನ ಈ ಅರ್ಪಣೆ ನನಗೆ ಬೇಕಾಗಿತ್ತು, ನೀನೇ ಕುಡಿ ಹಾಲು ಅಂತ ಮತ್ತೆ ವಾಪಸ್ ಕೊಟ್ಟನಂತೆ ಭಗವಂತ. ಅಂದ್ರೆ ನೀವು ಪ್ರತಿನಿತ್ಯವೂ ಕೂಡ ಒಂದು ಹನಿ ಬಾಯಿಗೆ ನೀರು ಹಾಕ್ಕೊಳ್ರಿ, ಒಂದು ಹನಿ ನೀರು ಬೀಳುವಾಗಲೂ ಕೂಡ ಕೃಷ್ಣ ನೀನು ಕೊಟ್ಟದ್ದಪ್ಪ ತಗೊಳ್ತಾ ಇದ್ದೇನೆ, ನೀವು ಹಾಲು ಕುಡಿರಿ, ಕೃಷ್ಣ ನಿನಗೆ ಅರ್ಪಿತವಾಗಲಿ ಅಂತ ಅಂದುಕೊಳ್ಳಿ. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಂಡು ನಾವು ಕುಡಿಬೇಕು. ಈ ಕಥೆಯಲ್ಲಿರುವ ಸಂದೇಶ ಒಂದು, ಮಗು ಕೃಷ್ಣ ಎದ್ದು ಬಂದು ಕೂಡ್ಲೆ, ಹಾಸಿಗೆಯಿಂದ ಬಂದು ಕೂಡ್ಲೇನೆ ಬಲರಾಮ ಕೃಷ್ಣ ಹಾಲು ಕೇಳಿದ್ರು. ನಾವೇನ್ ಮಾಡ್ತೇವೆ, ಮಕ್ಕಳು ಎದ್ದು ಬರೋದಲ್ಲ, ಹಾಸಿಗೆಯಲ್ಲಿ ಇದ್ದಾಗ್ಲೇನೆ ತಗೊಂಡು ಹೋಗಿ ಬೆಡ್ ಕಾಫಿ ಅಂತ ಕೊಡ್ತೇವೆ, ಅವರಿಗೆ ಬೆಡ್ ಮಿಲ್ಕ್ ಅಂತ ಕೊಡ್ತೇವೆ. ಇದೆಲ್ಲ ಬೇಕಾ? ಮಕ್ಕಳಿಗೊಂದು ಸಂಸ್ಕಾರ ಕೊಡಬೇಕಲ್ಲ. ಅದಕ್ಕೆ ಯಶೋದೆ ಹೇಳಿದ್ಲು, ಮೊದಲು ಸ್ನಾನ ಮಾಡಿ ಬನ್ನಿ, ಆಮೇಲೆ ಕೊಡ್ತೇನೆ ಅಂತ ಹೇಳಿದ್ಲು. ಸ್ನಾನ ಮಾಡಿ ಬಂದವರಿಗೆ ಹಾಲು ಅಂತ. ಅಂದ್ರೆ ಇದರ ಮೂಲಕ ಯಶೋದೆ ತಾಯಂದಿರಿಗೆಲ್ಲ ಪಾಠ ಮಾಡ್ತಾ ಇದ್ದಾಳೆ. ನೀವು ನಿಮ್ಮ ಮಕ್ಕಳನ್ನ ಬೆಳೆಸುವಾಗ ಬೆಳಿಗ್ಗೆ ಎದ್ದು ಕೂಡಲೇ ಹಳಸ ಮುಖದಲ್ಲೇನೆ ಹಾಲು ಇನ್ನೊಂದು ಮತ್ತೊಂದು ಕೊಟ್ಟು ಬೆಳೆಸಬೇಡಿ, ಅವರನ್ನ ಸಂಸ್ಕಾರ ಹೀನರನ್ನಾಗಿ ಮಾಡಬೇಡಿ, ಒಂದು ಸಂಸ್ಕೃತಿಯನ್ನ ಕೊಡಿ ಅವರಿಗೆ ಅಂತ ಹೇಳುತ್ತಾಳೆ. ಹಾಗೆ ಕೃಷ್ಣನೂ ಕೂಡ ಇದರಲ್ಲೊಂದು ಸಂದೇಶ ಕೊಟ್ಟ. ಏನು ಅಂದ್ರೆ, ಏನೇ ಸ್ವೀಕಾರ ಮಾಡುವಾಗಲೂ ನನಗೆ ಅರ್ಪಣೆ ಮಾಡದೆ ಸ್ವೀಕಾರ ಮಾಡಬೇಡಿ, ನನಗೆ ಅರ್ಪಣೆ ಮಾಡಿದ್ರೆ ನಾನು ತಗೊಳ್ಳಲ್ಲ, ಖಂಡಿತ ನಿಮಗೇ ಕೊಡ್ತೇನೆ, ಆದರೆ ಅರ್ಪಣೆ ಮಾಡಿದ ಪುಣ್ಯದ ಜೊತೆಗೆ ನಿಮಗೆ ಕೊಡ್ತೇನೆ ಅಂತ ಭಗವಂತ ಹೇಳಿದ. ಹೀಗೆ ಕೃಷ್ಣನ ಲೀಲೆಗಳು ಒಂದೊಂದು ಕೂಡ ಅದ್ಭುತ ಅದ್ಭುತ ಅದ್ಭುತ, ಪರಮಾದ್ಭುತವಾದ ಲೀಲೆಗಳು, ಅವನ ಲೀಲೆಗಳೇ ಅದ್ಭುತ. ಇಂಥ ಲೀಲೆಗಳನ್ನು ತೋರಿಸಿದ್ದಾನೆ ಭಗವಂತ. ಇನ್ನೂ ಅನೇಕ ಲೀಲೆಗಳಿದ್ದಾವೆ, ಅದನ್ನು ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣ.